ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು NT Clock ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, NT Clock ಕೋಚಿಂಗ್ ಅಕಾಡೆಮಿಯಿಂದ ಒಂದು ಕ್ವಿಕ್ ಅಪ್ಡೇಟ್ ಸ್ಟೂಡೆಂಟ್ಸು. ನಾಳೆ ರಿಸಲ್ಟ್ ಬರುತ್ತಾ ಅಕಾರ್ಡಿಂಗ್ ಟು KEA ಅವರ ವೆಬ್ಸೈಟ್ನ ಅಥವಾ ಅವರು ಕೊಟ್ಟಿರುವಂತಹ ಶೆಡ್ಯೂಲ್ನ ಪ್ರಕಾರ 29/8/2025 ಆಫ್ಟರ್ನೂನ್ 1 ನಂತರ ಮಾಕ್ ಅಲಾಟ್ಮೆಂಟ್ನ ರಿಸಲ್ಟ್ ಬರುತ್ತೆ. KEA ಡೈರೆಕ್ಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಸರ್ ಹೇಳಿದ ಪ್ರಕಾರ ಇದು ಆಲ್ಮೋಸ್ಟ್ ನಿಮಗೆ ಫಿಕ್ಸ್ ಆಗಿರುತ್ತೆ, ಇದರಿಗಿಂತ ಅಪ್ಗ್ರೇಡ್ ಆಗಿರುತ್ತೆ ಬಿಟ್ಟರೆ. ಅಂದರೆ ನಿಮಗೆ ಸೆಕೆಂಡ್ ರೌಂಡ್ನ ಮಾಕಿಗೆ ಏನು ರಿಸಲ್ಟ್ ಕೊಟ್ಟಿರ್ತಾರೆ ಅದು ಆಲ್ಮೋಸ್ಟ್ ಫಿಕ್ಸ್ ಆಗಿರುತ್ತೆ. ಅದಕ್ಕಿಂತ ಬೆಟರ್ ಕಾಲೇಜಿಗೆ ಹೋಗುತ್ತೆ ಬಿಟ್ಟರೆ ಅದಕ್ಕಿಂತ ವರ್ಸ್ಟ್ ಕಾಲೇಜಿಗಂತೂ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಸರಿನಾ? ಅಂದರೆ ಕೆಳಗೆ ಬರೋದು ಡೌಟು, ಅದರಿಂದ ಮೇಲ್ಗಡೆದೇ ಸಿಗುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ನನ್ನ ಪ್ರೀವಿಯಸ್ ಇಯರ್ನ ಎಕ್ಸ್ಪೀರಿಯನ್ಸ್ನ ಪ್ರಕಾರ ಅದು ಲಾಸ್ಟ್ ಇಯರ್ ಏನಾಗಿತ್ತು ಅಂತ ಕೇಳಿದರೆ, ಫಸ್ಟ್ ರೌಂಡಲ್ಲಿ ಹೆಚ್ಚಿನವರಿಗೆ ಎಕ್ಸ್ಪೆಕ್ಟೆಡ್ ಕಾಲೇಜ್ ಸಿಕ್ಕಿರಲಿಲ್ಲ. ಆಲ್ಮೋಸ್ಟ್ ಹೆಚ್ಚಿನವರಿಗೆ ಎಕ್ಸ್ಪೆಕ್ಟೆಡ್ ಕಾಲೇಜ್ ಸಿಕ್ಕಿರಲಿಲ್ಲ. ಸೆಕೆಂಡ್ ರೌಂಡಲ್ಲಿ ತುಂಬ ಸ್ಟೂಡೆಂಟ್ಸ್ಗಳಿಗೆ ಅನ್ಎಕ್ಸ್ಪೆಕ್ಟೆಡ್ ಕಾಲೇಜಿಗೆಲ್ಲ ಅಪ್ಗ್ರೇಡ್ ಆಗಿದೆ. ಆಯಿತಾ? ಸೊ ಈ ವರ್ಷವೂ ಕೂಡ ಸೀಟ್ಸ್ಗಳು ತುಂಬ ಇರಲಿಕ್ಕೆ ಹೋಗಿ ನನ್ನ ಅನಿಸಿಕೆ ಪ್ರಕಾರ ಹೆಚ್ಚಿನವರಿಗೆ ಅಪ್ಗ್ರೇಡ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಹೆಚ್ಚಿನವರಿಗೆ ಅಪ್ಗ್ರೇಡ್ ಆಗುತ್ತೆ. ಆ್ಯಂಡ್ ಈವನ್ ಒನ್ಸ್ ಆಫ್ಟರ್ ಮಾಕ್ ಸೆಕೆಂಡ್ ಆ್ಯಕ್ಚುಯಲ್ ರಿಸಲ್ಟಲ್ಲೂ ಕೂಡ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಚೇಂಜ್ ಆಗೋ ಚಾನ್ಸಸ್ ತುಂಬ ಇದೆ. ಅಂದರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಇದರ ಬ್ರ್ಯಾಂಚ್ ಚೇಂಜ್ ಆಗ್ಬೋದು, ಕೆಲವರಿಗೆ ಕಾಲೇಜು ಚೇಂಜ್ ಆಗ್ಬೋದು. ಯಾಕೆ ಕೇಳಿದರೆ, ಮೊದಲೇ ಹೇಳಿದ್ದಾರೆ ಪ್ರಸನ್ನ ಕುಮಾರ್ ಸರ್ ಅವರು, ನೀವೇನು ರಿಸಲ್ಟ್ ಬರುತ್ತೆ ಅದಾದ ನಂತರ ಯಾರ್ಯಾರು ಕ್ವಿಟ್ ಮಾಡಬೇಕು ಅಂತಿದ್ದೀರೋ ನಿಮಗೆ ಕ್ವಿಟ್ ಮಾಡೋ ಆಪ್ಷನ್ನ ನಾವು ಕೊಡ್ತೇವೆ ಮಾಕ್ನ ನಂತರ. ನೀವು ಕ್ವಿಟ್ ಮಾಡೋದಿದ್ರೆ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ನನ್ನ ಪ್ರಕಾರ ಮಾಕ್ ರೌಂಡ್ನ ಇಮಿಡಿಯೇಟಾಗಿ ಕೊಡೋದು ಡೌಟು. ಯಾಕಂದರೆ MCC ಇದರದ್ದು ಏನು ಕೌನ್ಸಿಲಿಂಗ್ನ ಶೆಡ್ಯೂಲನ್ನು ಅವರು ಮತ್ತೆ ಚೇಂಜ್ ಮಾಡಿದ್ದಾರೆ. ಸೊ ಅದರ ಪ್ರಕಾರ ಇಮಿಡಿಯೇಟಾಗಿ ಅವರು ಹೇಳಿದ್ದು 1 ಡೇ ಕೊಡ್ತೇವೆ ಅಂತ ಹೇಳಿದರು ಇಮಿಡಿಯೇಟಾಗಿ. ಬಟ್ ನನ್ನ ಪ್ರಕಾರ ಇಮಿಡಿಯೇಟಾಗಿ ನಿಮಗೆ ಕ್ವಿಟ್ ಮಾಡಲಿಕ್ಕೆ ಆಪ್ಷನ್ ಕೊಡೋ ಡೌಟು. ಮೇ ಬಿ 1 or 2 ಡೇಸ್ ಅಥವಾ 2-3 ಡೇಸ್ನ ನಂತರ ನಿಮಗೆ ಕ್ವಿಟ್ ಮಾಡಲಿಕ್ಕೆ ಆಪ್ಷನ್ ಕೊಡ್ತಾರೆ. ಆವಾಗ ಅವರು ಕ್ವಿಟ್ ಮಾಡಿದರೆ, ಈಚೆ ಕಡೆ ಇಂಜಿನಿಯರಿಂಗ್ ಸಿಗ್ದವರು ಯಾರಾದರೂ ಕ್ವಿಟ್ ಮಾಡಿದರೆ ಆವಾಗಲೂ ಕೂಡ ಅಪ್ಗ್ರೇಡ್ ಆಗೋ ಚಾನ್ಸಸ್ ವೆರಿ ಹೈ ಇದೆ. ಆಯಿತಾ? ಸೊ ಸೆಕೆಂಡ್ ರೌಂಡಲ್ಲಿ ನನ್ನ ಪ್ರೀವಿಯಸ್ ಇಯರ್ನ ಎಕ್ಸ್ಪೀರಿಯನ್ಸ್ನ ಪ್ರಕಾರ ಬೆಟರ್ ಕಾಲೇಜ್ಗಳು ಸಿಗೋ ಚಾನ್ಸಸ್ ವೆರಿ ಹೈ ಇದೆ. ಹೆಚ್ಚಿನವರಿಗೆ ಅಪ್ಗ್ರೇಡ್ ಆಗೋ ಚಾನ್ಸಸ್ ವೆರಿ ಹೈ ಇದೆ. ಈದರ್ ಬ್ರ್ಯಾಂಚ್ ಅಪ್ಗ್ರೇಡ್ ಆಗುತ್ತೆ ಅಥವಾ ಕಾಲೇಜ್ಗಳು ಅಪ್ಗ್ರೇಡ್ ಆಗುತ್ತೆ. ಆಯಿತಾ? ಸೊ ಎಲ್ರಿಗೂ ಒಂದು ಬೇಜಾರಿದ್ದಿತ್ತು, ಸರ್ ನಮ್ಮ ಹಾರ್ಡ್ ವರ್ಕಿಗೆ ಅಷ್ಟು ಬೇಕಾಗಿರೋ ಕಾಲೇಜ್ ಸಿಕ್ಕಿಲ್ಲ ಅಂತ ಎಲ್ರಿಗೂ ಬೇಜಾರಲ್ಲಿದೆ. ನಿಮ್ಮ ಹಾರ್ಡ್ ವರ್ಕ್ ಒಂದಲ್ಲ ಒಂದಿನ ನಿಮಗೆ ಇಟ್ ಪೇಸ್ ಆಫ್ ಸ್ಟೂಡೆಂಟ್ಸು. ಮೇ ಬಿ ಈಗ ನೆಕ್ಸ್ಟ್ ರೌಂಡಲ್ಲೂ ಒಳ್ಳೆ ಕಾಲೇಜ್ ಸಿಗ್ಬೋದು, ಅಥವಾ ಕಾಲೇಜಲ್ಲೂ ಕೂಡ ನೀವು ಒಳ್ಳೆ ನಿಮ್ಮ ಹಾರ್ಡ್ ವರ್ಕನ್ನು ಮಾಡಿ ನಿಮ್ಮ ಸ್ಕಿಲ್ಸನ್ನು ಡೆವಲಪ್ ಮಾಡಿಕೊಂಡು ಒಂದು ಒಳ್ಳೆ ಪ್ಯಾಕೇಜನ್ನು ಮಾಡ್ಕೊಂಡು ಬರ್ಬೋದು. ಓನ್ಲಿ ಟಾಪ್ ಕಾಲೇಜಲ್ಲೇ ಓದ್ದವರು ಒಳ್ಳೆ ಪ್ಯಾಕೇಜ್ ಮಾಡಿಕೊಂಡು ಒಳ್ಳೊಳ್ಳೆ ಕಂಪನಿಯಲ್ಲಿ ಇಲ್ಲ. ಈವನ್ ನೀವೊಂದು ಡಿಸೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದರೂ ಕೂಡ ನಿಮ್ಗೊಂದು ಒಳ್ಳೆ ಪ್ಯಾಕೇಜ್ ಆಗೇ ಆಗುತ್ತೆ. ಆಯಿತಾ? ಸೊ ಡೋಂಟ್ ವರಿ. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಅಪ್ಗ್ರೇಡ್ ಆಗೋ ಚಾನ್ಸಸ್ ವೆರಿ ಹೈ ಇದೆ. ಓಕೆ, ಇದು ನನ್ನ ಎಕ್ಸ್ಪೀರಿಯನ್ಸ್ನ ಪ್ರಕಾರ. ಈವನ್ ಫಸ್ಟ್ ರೌಂಡಲ್ಲೇ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಬೇಕಿತ್ತು, ಬಿಕಾಸ್ ಆಫ್ ಸಮ್ ರೀಸನ್ಸ್ ಇನ್ಕ್ರೀಸ್ ಆಗಿಲ್ಲ. ಬಟ್ ನಾನು ಹೇಳ್ತೇನೆ ನೋಡಿ, ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಬಟ್ ಲಾಸ್ಟ್ ಇಯರ್ನ ಡೇಟವನ್ನು ಇಟ್ಕೊಂಡು ನಾವು ಇದು ಮಾಡಲಿಕ್ಕೆ ಆಗೋದಿಲ್ಲ. ಈ ವರ್ಷ ತುಂಬ ವೇರಿಯೇಷನ್ಸ್ ಆಗಿದೆ. ನನ್ನ ಫಸ್ಟ್ ರೌಂಡಲ್ಲಿ ಇದ್ರ ಎಫೆಕ್ಟ್ ಗೊತ್ತಾಗಿದೆ. ಸೊ ಸೆಕೆಂಡ್ ರೌಂಡಲ್ಲಿ ಸರ್ ಲಾಸ್ಟ್ ಇಯರ್ ಆದಷ್ಟು ವೇರಿಯೇಷನ್ ಆಗುತ್ತಾ? ನಾನು ಅದನ್ನು ನಿಮಗೆ ಇದು ಕೊಡೋದಿಲ್ಲ, ಪ್ರಾಮಿಸ್ ಕೊಡೋದಿಲ್ಲ. ಬಟ್ ವೇರಿಯೇಷನ್ ಆಗೇ ಆಗುತ್ತೆ. ಎಲ್ರಿಗೂ ಕೂಡ ನೀವು ಅಂದ್ಕೊಂಡಿರೋ ಕಾಲೇಜ್ಗಿಂತ ಇನ್ನೂ ಬೆಟರ್ ಕಾಲೇಜ್ ಸಿಕ್ಕಲಿ ಅಂತ ನಾನು ವಿಶ್ ಮಾಡ್ತೇನೆ. ಸೊ ಆ್ಯಂಡ್ ಸಿಗುತ್ತೆ ಕೂಡ, ಎಲ್ರಿಗೂ ಒಳ್ಳೆ ಕಾಲೇಜ್ ಸಿಗುತ್ತೆ. ಡೋಂಟ್ ವರಿ ಮಾಡ್ಕೊಳ್ಬೇಡಿ, ಹೆಚ್ಚು ಟೆನ್ಷನ್ ತೊಗೊಳ್ಬೇಡಿ. ರಿಸಲ್ಟ್ ಬಂದ ನಂತರ ನಾನು ಅಪ್ಡೇಟ್ ಮಾಡ್ತೇನೆ, ಅಲ್ಲಿವರೆಗೂ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾವುದ್ಯಾವುದೋ ಯೂಟ್ಯೂಬ್ ಚಾನಲ್ ನಾನು ನೋಡ್ತಾ ಇದ್ದೇನೆ, ಬೇರೆ ಯೂಟ್ಯೂಬ್ ಚಾನಲ್ನ ನೋಡಿಕೊಂಡು ಸರ್ ಮಾಕ್ ರಿಸಲ್ಟಲ್ಲಿ ಮೇಜರ್ ಚೇಂಜಸ್ ಅಂತ ಏನೋ ಒಂದು ಇದನ್ನು ಮಾಡ್ಕೊಂಡೇನೋ ತಮ್ನೇಲನ್ನು ಮಾಡ್ಕೊಂಡು ಹಾಕ್ಕೊಂಡಿರ್ತಾರೆ. ಸರ್ ಹೌದಾ ಅಂತ ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ. ನೀವು ವರಿ ಮಾಡ್ಕೊಳ್ಬೇಡಿ, ಏನೂ ಚೇಂಜಸ್ ಇಲ್ಲ. ಏನೇ ಚೇಂಜಸ್ಗಳಿದ್ದರೂ ಏನೇ ಇದ್ದಿದ್ದರೂ ನಾನು ಅಪ್ಡೇಟ್ ಮಾಡ್ತಾ ಇರ್ತೇನೆ. ಸೊ ಸುಮ್ಮನೆ ಅವರ ವ್ಯೂಸಿಗೋಸ್ಕರ ಅವ್ರು ಏನೇನೋ ಹಾಕ್ತಾ ಇರ್ತಾರೆ, ನೀವು ಅದನ್ನು ನೋಡ್ಕೊಂಡು ಪ್ಯಾನಿಕ್ ಆಗಬೇಡಿ. ಏನೇ ಇದ್ದರೂ ಕೂಡ ನಾನು ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತೇನೆ, ಆನ್ ಟೈಮ್ ನಿಮ್ಗೆ ಸಿಗುತ್ತೆ. ಆಯಿತಾ? ನಾಳೆ ರಿಸಲ್ಟ್ ಬಂದಾದಮೇಲೆ ಯಾರ್ಯಾರ್ದು ಎಕ್ಸ್ಪೆಕ್ಟೆಡ್ ಕಾಲೇಜ್ ಅನ್ಎಕ್ಸ್ಪೆಕ್ಟೆಡ್ ಸಿಕ್ಕಿದೆಯಾ, ಒಳ್ಳೆ ಬ್ರಾಂಚ್ ಸಿಕ್ಕಿದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ನಾಳೆಗೂ ಕೂಡ ರಿಸಲ್ಟ್ ಬಂದ ತಕ್ಷಣ ನಾನು ಹೇಳ್ತೇನೆ. ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸ್ಟೂಡೆಂಟ್ಸು. ನನ್ನ ಪಾಸ್ಟ್ ಎಕ್ಸ್ಪೀರಿಯನ್ಸ್ನ ಪ್ರಕಾರ ಸೆಕೆಂಡ್ ರೌಂಡಲ್ಲಿ ವೇರಿಯೇಷನ್ ಆಗೋ ಚಾನ್ಸಸ್ ವೆರಿ ಹೈ ಇದೆ. ಎಷ್ಟು ವೇರಿಯೇಷನ್ ಆಗುತ್ತಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಈ ವರ್ಷ ತುಂಬ ಅನ್ಎಕ್ಸ್ಪೆಕ್ಟೆಡ್ ಇದೆ. ಬಟ್ ವೇರಿಯೇಷನ್ 100% ಆಗುತ್ತೆ. ಕಾಲೇಜ್ಗಳು ಎಲ್ರಿಗೂ ಒಳ್ಳೇದು ಸಿಕ್ಕಲಿ, ಒಳ್ಳೆ ಬ್ರ್ಯಾಂಡ್ ಸಿಕ್ಕಲಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಬೇರೆಯವ್ರ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.